ಹಲೋ ಸ್ನೇಹಿತರೆ, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮ್ಮ ಮನೆಯಲ್ಲೇ ಸಿಗುವಂತಹ ಕಿಚನ್ ವೇಸ್ಟಿಂದ ಮನೆಯಲ್ಲೇ ಕಾಂಪೋಸ್ಟ್ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಕಾಂಪೋಸ್ಟ್ ಎಲ್ಲ ತುಂಬ ಜನ ಏನು ಕೇಳಿದ್ದೀರಾ, ಗೊಬ್ಬರ ಹೆಂಗೆ ಮಾಡ್ಕೊಳ್ಳೋದು, ಗೊಬ್ಬರ ಎಲ್ಲಿ ಸಿಗುತ್ತೆ, ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಇದೆ. ಸೊ ನಾವೇನು ಮಾಡ್ತಾಯಿದ್ದೀರಿ ಈ ವಿಡಿಯೋದಲ್ಲಿ, ಕ್ಲೀನಾಗಿ ನಿಮ್ಮ ಮನೇಲಿ ಏನು ಕಿಚನ್ ವೇಸ್ಟ್ ಸಿಗುತ್ತೋ ಅದರಲ್ಲೇ ವರ್ಮಿ ಕಾಂಪೋಸ್ಟನ್ನು ಮಾಡ್ಕೊಬೋದು. ಅದು ಒಂಥರ ಗಿಡಕ್ಕೆ ನೀವು ಆಚೆ ಕಡೆ ಏನು ಗೊಬ್ಬರ ತಂದಾಗ್ತಿರೋ ಅಷ್ಟೇ ನ್ಯೂಟ್ರಿಯೆಂಟ್ಸ್ ಕೂಡ ನೀವು ಮಾಡ್ಕೊಳೋ ಈ ಗೊಬ್ಬರದಲ್ಲೂ ಇರುತ್ತೆ. ಸೊ ಸ್ನೇಹಿತರೆ, ನಾವು ಕಾಂಪೋಸ್ಟ್ ಯಾವ ಥರ ಮಾಡ್ಕೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಿಕ್ಕ ರೋಸ್ ಗಾರ್ಡನಲ್ಲಿ ಯಾವ ಥರ ರೋಸಸ್ ಬಿಟ್ಟಿದೆ ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಇಷ್ಟು ರೋಸ್ ಬಿಟ್ಟಿದೆ. ಇಲ್ಲಿ ನಮ್ಮ ವೈಫು ಏನು ಹೇಳ್ತಾ ಇದ್ದಾಳೆ ಅಂತಂದರೆ, ಏನು ಭಾರಿ ದಬ್ಬ ಹಾಕ್ಬಿಟ್ಟಿದೆ, ಅಷ್ಟೊಂದು ಇದೆಯಾ ಇಷ್ಟೊಂದು ಇದೆಯಾ ಅಂತ ಹೇಳ್ತಾ ಇದೆ. ನಮ್ಗೆ ಇಷ್ಟೇ ಇದೇ ಜಾಸ್ತಿ. ನಮಗೆ ನೋಡಿ ಎಷ್ಟು ರೋಸ್ ಬಿಟ್ಟಿದೆ, ನೋಡಿ ನಮಗಿದೆ ಜಾಸ್ತಿ ಅಪ್ಪ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ರೋಸ್. ಇದೆಲ್ಲ ಟ್ರಿಮ್ ಮಾಡಿದ್ದೆ. ಟ್ರಿಮ್ ಮಾಡಿದ್ಮೇಲೆ ಮತ್ತೆ ಚಿಗುರಿ ಗಿಡ ಬರ್ತಾ ಇರೋದು. ಇದೆಲ್ಲ ಯಾಕೆ ಕೇಳ್ತೀರಾ, ಹಂಗೆ ಇಟ್ಕೊಂಡಿದ್ದೀರಾ ಅಂತಂದರೆ, ಇದು ಸೊಪ್ಪು ಇದನ್ನ ತಿಂತಾರೆ, ಬಟ್ ಹೆಚ್ಚಾಗಿ ಯೂಸ್ ಮಾಡಲ್ಲ. ಸೊ ಇದನ್ನು ನಾನು ಕಿತ್ತಾಕ್ತೀನಿ. ನೋಡಿ, ಇದು ದಂಟು ಸೊಪ್ಪು. ನೋಡಿ, ಇದು ಅದೇ ಥರನೇ ಇರುತ್ತೆ ಅಲ್ಲ. ಸೊ ಮೊಳಕೆ ಇದ್ದಾಗ ದಂಟು ಸೊಪ್ಪೆ ಅನ್ಕೊಂಡು ನಾನು ಬಿಟ್ಟಿದ್ದು. ಅದು ನೋಡಿದ್ರೆ ಈ ಸೊಪ್ಪು. ಸೊ ಇದನ್ನು ತಿಂತಾರೆ ಆ್ಯಕ್ಚುಲಿ, ಬಟ್ ನಮ್ಮ ಮನೇಲಿ ತಿನ್ನಲ್ಲ. ಅದನ್ನ ಕಿತ್ತಾಕ್ತೀನಿ. ಸೊ ಒಂದು ಸ್ವಲ್ಪ ಬೆಳೀಲಿ, ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಬಿಟ್ರಿ. ಬಟ್ ಇವಾಗ ನೋಡಿದ್ರೆ ಇದು ಯಾಕೋ ನಮಗಿದು ಬೇಡ, ಇದನ್ನ ತೆಗೆದಾಕ್ತೀನಿ. ಅಲ್ಲಲ್ಲಿ ದಂಟಿದೆ, ಇವು ಮಾತ್ರ ಬಿಡ್ತೀನಿ ಇಲ್ಲಿ. ಇನ್ನು ಮಿಕ್ದವನ್ನೆಲ್ಲ ತೆಗೆದಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೋಸು. ರೋಸೇ ಇಲ್ಲ ಅಂತೆ, ಏನು ಬಿಟ್ಟೇ ಇಲ್ವಂತೆ. ನೋಡಿ ಹೆಂಗೆ ಬಿಟ್ಟಿದೆ ನೋಡಿ ರೋಸ್. ಬಿಟ್ಟಿದೆ, ಇನ್ನೂ ಜಾಸ್ತಿ ಬಿಡಬೇಕಿತ್ತು ಅಂದ್ಕೊಂಡೆ, ಬಟ್ ಅದು ಮೊಗ್ಗು ಬರ್ತಾ ಇದೆ ಎಲ್ಲ ಕಡೆ. ಮೊಗ್ಗು ಚೆನ್ನಾಗಿ ಬಂದಿದೆ ಎಲ್ಲ ಕಡೆ. ನೋಡಿ, ಇಲ್ಲೂ ಬರ್ತಾ ಇದೆ. ನೀವು ಹೇಳಿ ಸ್ನೇಹಿತರೆ, ರೋಸ್ ಗಿಡ ಚೆನ್ನಾಗಿಲ್ವಾ? ಕಮೆಂಟಲ್ಲಿ ಹೇಳಿ ಚೆನ್ನಾಗಿದೆ ಅಂತ ಹೇಳಿ ನೋಡೋಣ. ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತೇಳಿ ನೋಡೋಣ ಯಾರ್ಯಾರು ಏನೇನು ಹೇಳ್ತೀರೋ. ನೋಡಿ, ಇವಾಗ ನಮ್ಮ ಪತಿರಾಯರು ಇದು ಡೀಸ್ ಎತ್ಕೊಳಕ್ಕೆ ಬಂದಿದ್ದಾರೆ ಕಾಂಪೋಸ್ಟ್ ಮಾಡೋದಕ್ಕೆ. ಸೊ ಪ್ರೀವಿಯಸ್ ಒಂದು ವಿಡಿಯೋನಲ್ಲಿ ಹೇಳಿದ್ವಿ, ಇದು ಸೌತೆಕಾಯ ಇಲ್ಲ ಅಂದರೆ ಕರ್ಬೂಜ ಹಣ್ಣ ಗೆಸ್ ಮಾಡಿ ಅಂತ. ನೀವೇನು ಹೇಳಿದ್ದಿದ್ದು ಪತಿರಾಯರೇ? ಈಗ ಕರೆಕ್ಟಾಗಿ ಹೇಳಿ. ಕರ್ಬೂಜನ ಇದು ಕರ್ಬೂಜ, ಸೌತೆಕಾಯಿ. ಸುಳ್ಳೆ ಇದು ಸೌತೆಕಾಯಿ. ಅದು ಫ್ಲವರ್ ಆಗಿದೆ ನೋಡಿ. ಯಾರಿಲ್ಲ ಅಂದಿದ್ದು ಇವಾಗ? ಇದು ಏನು ಪತ್ತಿರಾಯಿರೆ, ಇದು ಸೌತೆಕಾಯಿ. ಯಾವ್ದು ಕರ್ಬೂಜ ಹಣ್ಣು? ಅದು ನೋಡಿ, ಇದು ಫ್ಲವರ್ ಆಗಿದೆ. ಎಲ್ಲೋ ಇತ್ತು, ಗೊತ್ತಾನೆ ನೋಡಿದೆ. ಕರ್ಬೂಜ ಕಾಯಿ. ನೋಡಿ ಇಲ್ಲಿ ಕರ್ಬೂಜನೇ ತಾನೇ ಇದು. ನೋಡಿ, ನನ್ನ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ನಾನು ಹೇಳಿದ್ದು ಕರ್ಬೂಜ ಹಣ್ಣು ಗಿಡ ಅದು ಅಂತ. ಇದೆ ಕರ್ಬೂಜ. ಅದು ಇದು ಹಿಂಗೆ ಹೋಗೈತೆ ನೋಡಿ, ಇದು ಸೊಂದಿಲ್ ಹೋಗಿ ಹಂಗೆ ಬಂದೈತೆ. ಹೌದಲ್ಲ, ಕರೆಕ್ಟ್. ಹೌದು, ಬ್ರ್ಯಾಂಚ್ ಇಲ್ಲಿಂದ ಬಂದಿದೆ. ಇದು ಸೌತೆಕಾಯಿ ಅಂತ ಹೇಳಿರೋದಲ್ಲ ನೀವು? ನೋಡುವ, ಫ್ಲವರ್ ಎರಡು ಒಂದೇ ಥರನೇ ಇದೆ. ಸರಿ, ನೋಡೋಣ. ಇದು ಕರ್ಬೂಜ ಹಣ್ಣು ಗಿಡ, ಅದು ನೋಡ್ಬಿಡೋಣ. ನೋಡಿ, ಈಗ ಒಂದು ಕಂಟೈನರ್ ತೊಗೊಂಡಿದ್ದೀನಿ ಈ ಥರದ್ದು. ಇದು ಆಲ್ರೆಡಿ ನಾವೊಂದು ಚಿಕ್ಕ ಗಿಡ ಹಾಕಿದ್ರಿ. ಸೊ ಅದನ್ನು ತೆಗೆದಾಕದೆ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಆಯಿತಾ. ನೀರು ಕೆಳಗಡೆ ಸೋರ್ಬೇಕು ಆ ಥರ ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹೋಲ್ಸ್ ಇಲ್ಲ ಅಂತಂದರೆ ಗೊಬ್ಬರ ಆಗೋದಿಲ್ಲ, ಫುಲ್ ಕೊಳ್ತೋಗಿ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಲೇಯರಷ್ಟು ಮಣ್ಣನ್ನು ಹಾಕ್ಕೊತೀನಿ. ಸೊ ಮಣ್ಣು ಒಂದು ಲೇಯರು ತುಂಬಾ ಇಂಪಾರ್ಟೆಂಟು. ಸೊ ಒಂದು ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ನೇಹಿತರೆ, ಈಗ ವೇಸ್ಟು ಅಂದರೆ ಕಿಚನ್ ವೇಸ್ಟು, ಈ ಆರ್ಗ್ಯಾನಿಕ್ ವೇಸ್ಟ್ ಇರುತ್ತಲ್ವ, ಏನೇನು ಹಾಕ್ಕೊಬೋದು ಅಂತಂದರೆ, ನೋಡಿ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ವ, ನೋಡಿ ಹಬ್ಬದ ದಿವಸ ಸಿಕ್ಕಿದ ಬಾಳೆ ಗಿಡ, ಹೂವು, ಅದನ್ನೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಫಸ್ಟು ಇದ್ರೊಳಗಡೆ ಹಾಕ್ಕೊಡ್ತೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪು, ಕಿಚನ್ ವೇಸ್ಟ್ ಹಾಕ್ಕೊತೀನಿ.
ಇನ್ನು ಏನೇನೋ ಸಿಕ್ಕೈತೆ ಎಷ್ಟು ಅದನ್ನು ಹಿಂಗೆ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ತೋರಿಸಿಲ್ಲ, ಒಂದು ಸ್ವಲ್ಪ ಗೊಬ್ಬರನ ಹಾಕ್ಕೊತೀನಿ. ಏನಕ್ಕೆ ವರ್ಮಿ ಕಾಂಪೋಸ್ಟ್ ಏನಕ್ಕೆ ಈ ಥರ ಹಾಕ್ಕೊತೀನಿ ಅಂದರೆ ಇದರಲ್ಲಿ ಆಲ್ರೆಡಿ ಆರ್ಗ್ಯಾನಿಕ್ ಮ್ಯಾಟ್ರ್ ಏನೇನು ಬೇಕೋ ಅದೆಲ್ಲ ಇರುತ್ತೆ, ಇದರಲ್ಲಿ ಕಂಪ್ಲೀಟ್ ಇರುತ್ತೆ. ಸೊ ಒಂದು ಸ್ವಲ್ಪ ಇಮ್ಮಿಡಿಯೇಟಾಗಿ ಫಾಸ್ಟಾಗಿ ನೀವು ಇದು ಹಾಕಿಲ್ಲ ಅಂದ್ರೂ ನಡೀತೈತೆ, ಸ್ವಲ್ಪ ಸ್ಲೋ ಆಗಿ ಇನ್ನೊಂದು 15 ಡೇಸ್ಗೋ 30 ಡೇಸ್ಗೋ ಸ್ಟಾರ್ಟ್ ಆಗುತ್ತೆ ಡಿಕಂಪೋಸಿಷನ್ ಎಲ್ಲ. ಇದನ್ನು ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಫಸ್ಟ್ ಇದರಲ್ಲಿ ಏನೇನು ಬೇಕೋ ಬ್ಯಾಕ್ಟೀರಿಯಾ ಅದೆಲ್ಲ ಇದ್ದೇ ಇರುತ್ತೆ ಮೊದಲೇ. ಸೊ ಅದೇನಾಗುತ್ತೆ ಇಮ್ಮಿಡಿಯೇಟಾಗಿ ಅದು ಎಂಡೋಸ್ಪೋರ್ಸಿಂದ ಆಚೆ ಬಂದುಬಿಟ್ಟು ಇಮ್ಮಿಡಿಯೇಟಾಗಿ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಹಾಕಿಲ್ಲ ಅಂದ್ರೆ ನಡೀತೈತೆ, ಮಣ್ಣು ಹಾಕಿದ್ರೂ ಸಾಕು. ಸೊ ನೀವು ಗೊಬ್ಬರ ಹಾಕಿಲ್ಲ ಅಂದ್ರೆ ನಡೀತೈತೆ, ಮಣ್ಣಂತೂ ನೀವು ಕಂಪಲ್ಸರಿ ಹಾಕಲೇಬೇಕು, ಮಣ್ಣು ಹಾಕಿದ್ರೂ ಸಾಕು. ಸೊ ಮಣ್ಣು ಹಾಕಿದ್ಮೇಲೆ ಈ ಥರ ಸ್ವಲ್ಪ ಟೈಟ್ ಮಾಡ್ಕೊತೀನಿ. ಸೊ ಲೇಯರ್ಸ್ ಎಲ್ಲ ಒಂದಕ್ಕೊಂದು ಕ್ಲೀನಾಗಿ ಇದಾಗಲಿ ಅಂತ. ನಾನು ಜಾಸ್ತಿನೂ ಹಮ್ಕಕ್ಕೆ ಹೋಗಲ್ಲ, ಯಾಕಂದರೆ ಆಲ್ರೆಡಿ ಅರ್ತ್ ಫಾರ್ಮ್ಸ್ ಎಲ್ಲ ಇದಾವೆ ಇಲ್ಲಿ. ಸೊ ಅವು ಬೂಸ್ಟ್ ಆಗುತ್ತವೆ. ಸೊ ಇವಾಗ ಇದರಲ್ಲಿ ಕೆಳಗಡೆ ಹೋಲ್ಸ್ ಇದೆ. ಸೊ ಮೇಲ್ಗಡೆ ನೀರು ಬಿತ್ತು ಅಂತಂದರೆ ಕೆಳಗಡೆ ನೀರು ಬಂದೇ ಬರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ಕೊತೀನಿ, ಈ ಥರದೊಂದು ಕಂಟೈನರ್ ತೊಗೊಂಡು ಅದನ್ನು ಇದ್ರ ಮೇಲೆ ಇಟ್ಕೊಂಡು ಎಲ್ಲಾದರೂ ಒಂದು ಕಡೆ ಇಟ್ಬಿಡ್ತೀನಿ. ಈ ಥರ ಒಂದು 3 ಮಂತ್ಸು 3 ಇಂದ 4 ಮಂತ್ಸಿಗೆ ಗೊಬ್ಬರ ಆಗಿಬಿಡುತ್ತೆ. ಇನ್ನೊಂದು ನೀವು ನೀರು ಹಾಕ್ಕೊಂಡಾಗೆಲ್ಲ ಕೆಳಗಡೆ ಇಲ್ಲಿ ಬರುತ್ತೆ. ಸೊ ಈ ಥರ ನೀರು ಹಾಕಿದಾಗೆಲ್ಲ ಏನಾಗುತ್ತೆ ಕೆಳಗಡೆ ಬರುತ್ತೆ ನೀರು. ಸೊ ಇವಾಗ ಕೆಳಗಡೆ ಬಂದಿರೋ ನೀರನ್ನೆಲ್ಲ, ಸೊ ಅಷ್ಟೇನು ಬಂದಿಲ್ಲ, ಸೊ ಬಂದಿದ್ದರೆ ಇದಕ್ಕೆ ಹಿಂಗೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಯಾವುದನ್ನ ಗಿಡಕ್ಕೆ ಹಾಕ್ಕೊಳ್ಳಿ. ಸೊ ಇಷ್ಟೇ, ನೀರು ಬಂದು ಕೆಳಗೆಲ್ಲ ಡ್ರೈನ್ ಆಗಿ ಅಂತ ಹಸೆಯಾಗಿ ಕಾಣಿಸುತ್ತೆ ಅಂತ ನಾನು ಅದನ್ನ ಕಲೆಕ್ಟ್ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಗಿಡಕ್ಕೆ ಹಾಕ್ಕೊಬೋದು ಅಷ್ಟೇ. ಎಸ್, ಇಷ್ಟೇ ಸ್ನೇಹಿತರೆ ಕಾಂಪೋಸ್ಟ್ ಮಾಡೋ ವಿಧಾನ. ಸೊ ತುಂಬಾ ಈಸಿ, ತುಂಬ ಅಂದರೆ ತುಂಬಾ ಈಸಿ. ನಿಮಗೆ ಇದು ಗೊತ್ತಾಯಿತು ಅಂತ ಅನ್ಕೋತೀವಿ. ಸೊ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇದೇ ಥರದ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ಪೀಸ್.